ನಮಸ್ಕಾರ ವೀಕ್ಷಕರೇ, ನಾನು ಪ್ರೀತಮ್ ಕೆಮ್ಮಾಯಿ ಒಂದಿಷ್ಟು ವಿಚಾರಗಳೊಂದಿಗೆ ಮತ್ತೊಂದು ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಚಿತ್ರದುರ್ಗದ ಒಂದು ಸಮಾವೇಶ, ಯಡಿಯೂರಪ್ಪನವರ ಅಭಿಮಾನೋತ್ಸವ. ಅಭಿಮಾನಿಗಳು ಎಷ್ಟು ಜನ ಬಂದರು ಅನ್ನೋದಕ್ಕಿಂತ ಕೂಡ ಈ ಸಮಾವೇಶ ನಡೆಯುತ್ತಿರುವಂತಹ ವೈಖರಿಯ ಬಗ್ಗೆ ಕೆಲವೊಂದು ವಿಚಾರ ನಾನು ಹೇಳಲೇಬೇಕಾಗತ್ತೆ. ಯಡಿಯೂರಪ್ಪನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕದ ಸ್ವಾಮೀಜಿಗಳಿಗೆ, ಮಠಾಧೀಶರುಗಳಿಗೆ ಹಲವು ಸಹಕಾರಗಳನ್ನು ಕೊಟ್ಟವರು. ಅವರು ಯಾವತ್ತೂ ಕೂಡ ಧರ್ಮ ದುರಾಭಿಮಾನದಿಂದ ನಡ್ಕೊಂಡವರಲ್ಲ. ಆದರೆ ಧರ್ಮದ ವಿಚಾರಕ್ಕೆ ಬಂದಾಗ ಯಡಿಯೂರಪ್ಪ ಯಾವತ್ತೂ ಕೂಡ ಕೊಡುಗೈದಾನಿಯೇ ಆಗಿದ್ದವರು. ಹಿಂದುತ್ವ ಅಂಥೇಳಿ ಸೇನೆ ಕಟ್ಕೊಂಡು ಓಡಾಡಿದವರಲ್ಲ. ಆದರೆ ಹಿಂದುತ್ವದ ವಿಚಾರಕ್ಕೆ ಬಂದರೆ ಅದನ್ನೇ ಕರ್ಮ ಸಂಸ್ಕಾರವಾಗಿ ನಡೆಸಿಕೊಂಡು ಬಂದಂಥವರು ಯಡಿಯೂರಪ್ಪನವರು. ಲಿಂಗಾಯತರ ನಾಯಕರಿಗೆ ಅನ್ಯಾಯ ಆಯಿತು ಅಂತೇಳಿ ರಥ ಕಟ್ಟಿಕೊಂಡು, ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯ ಓಡಾಡಿ ಪಕ್ಷವನ್ನು ಏಕಾಂಗಿಯಾಗಿ ಅಧಿಕಾರಕ್ಕೆ ತಂದವರು ಕೂಡ ಯಡಿಯೂರಪ್ಪನವರು. ಇವತ್ತು ಆ ಅಭಿಮಾನದ ಸಂದರ್ಭದಲ್ಲಿ ತುಂಬ ಸ್ಪೆಸಿಫಿಕ್ ಆಗಿ ಒಂದು ವಿಚಾರವನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೀನಿ. 2000 ಮೊನ್ನೆ ನಡೆದಂಥ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ BJP ಧೂಳಿಪಟ ಆಗಲಿಕ್ಕೆ ಲಿಂಗಾಯತರು ಕೈ ಕೊಟ್ಟಿದ್ದು ಕೂಡ ಒಂದು ಕಾರಣ. ಆಯಿತು, ಮುಗಿದೋಯ್ತು, ಇನ್ನು ಮೇಲೆ ಲಿಂಗಾಯತರು ವಾಪಸ್ BJP ಕಡೆಗೆ ಬರೋದಿಲ್ಲ, ಲಿಂಗಾಯತ ಸಮುದಾಯದ ಬೆಂಬಲ ಯಡಿಯೂರಪ್ಪನವರು ಇಲ್ಲದಂತಹ BJPಗೆ ಸಿಗೋದಿಲ್ಲ ಅಂತ ಯಾರೆಲ್ಲ ಶರಾ ಬರೆದು ಬಿಟ್ಟಿದ್ದೀರೋ ಚೇಂಜ್ ಮಾಡಿಕೊಳ್ಳಿ. ಇವತ್ತಿನ ಸಮಾವೇಶದಲ್ಲಿ ಲಿಂಗಾಯತ ಸಮುದಾಯದ 5 ಮಹಾಮಠಗಳ ಸ್ವಾಮೀಜಿಗಳು ಯಡಿಯೂರಪ್ಪನವರಿಗೆ ಸನ್ಮಾನ ಮಾಡಿದ್ದಾರೆ. ಲಿಂಗಾಯತ ಧರ್ಮದ ಪಂಚಪೀಠಗಳು, ರಂಭಾಪುರಿ ಮಠದ ಪ್ರಸನ್ನ ವೀರಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಶ್ರೀಶೈಲ ಜಗದ್ಗುರು ಪಟ್ಟದ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಉಜ್ಜಯಿನಿಯ ಶ್ರೀಗಳು, ವಾರಣಾಸಿಯ ಚಂದ್ರಶೇಖರ ಮಹಾಸ್ವಾಮಿಗಳು ಸೇರಿ 5 ಪಂಚಪೀಠಗಳಿದ್ದಾವೆ. ಲಿಂಗಾಯತ ಸಮುದಾಯದಲ್ಲಿ ಈ 5 ಮಠಗಳಿಗಿರುವಂತಹ ಸ್ಥಾನಮಾನ ಬಹಳ ಉತ್ಕೃಷ್ಟವಾದಂಥದ್ದು. ಈ ಮಠದ ಸ್ವಾಮೀಜಿಗಳು ಬಂದು ಯಡಿಯೂರಪ್ಪನವರಿಗೆ ಸನ್ಮಾನ ಮಾಡ್ತಾರೆ ಅಂತೇಳಿದರೆ ದೇ ಆರ್ ಸೆಂಡಿಂಗ್ ದ ಮೆಸೇಜ್. ಲಿಂಗಾಯತರು ಮುಂದಿನ ಬಾರಿ BJP ಜೊತೆಗೆ ನಿಲ್ತಾರೆ. ಬರೀ 5 ಮಠಗಳಷ್ಟೇ ಅಲ್ಲ, ಕರ್ನಾಟಕದ ಸುಮಾರು 200 ಪೀಠಗಳ ಪೀಠಾಧ್ಯಕ್ಷರುಗಳು, ನಾನಾ ಜಾತಿ ಸಂಘಟನೆಗಳು, ಚಿಕ್ಕ ಪುಟ್ಟ ಜಾತಿಗಳ ಪೀಠದ ಮಠಾಧೀಶರುಗಳು, ದೊಡ್ಡ ದೊಡ್ಡ ಮಠದ ಪ್ರಭಾವಿ ಸ್ವಾಮೀಜಿಗಳು ಕೂಡ ಇವತ್ತಿನ ಈ ಸಮಾವೇಶದಲ್ಲಿ ಪಾಲ್ಗೊಂಡು ಯಡಿಯೂರಪ್ಪನವರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿದರೆ ಅದು ಕೇವಲ ಯಡಿಯೂರಪ್ಪನವರಿಗೆ ಮಾಡಿದ ಆಶೀರ್ವಾದ ಅಷ್ಟೇ ಅಲ್ಲ ಅನ್ನೋದು ನನ್ನ ಭಾವನೆ. ಯಡಿಯೂರಪ್ಪನವರನ್ನು ಆಶೀರ್ವದಿಸುವ ಮೂಲಕ ಅವರ ಪುತ್ರ ವಿಜಯೇಂದ್ರ ಹಾಗೂ ಇಡೀ BJP ಟೀಮ್ಗೆ ಸುಮಾರು 200ಕ್ಕೂ ಹೆಚ್ಚು ಪೀಠಾಧ್ಯಕ್ಷರುಗಳು ಆಶೀರ್ವಾದ ಮಾಡಿದಂತೆ ಆ ಪೀಠದ ಜೊತೆಗಿರುವಂತಹ ಮತಗಳು ಕೂಡ BJPಯತ್ತ ಕ್ರೋಢೀಕರಣ ಆಗ್ತಿರುವಂತಹ ಲಕ್ಷಣಗಳು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ. 2 ವರ್ಷ ಅನ್ನುವಂಥದ್ದು ಬಹಳ ದೊಡ್ಡ ಲಂಬಿತ ಅವಧಿ ಖಂಡಿತ ಅಲ್ವೇ ಅಲ್ಲ. ಯಾವುದೇ ಪಕ್ಷಕ್ಕೆ ಒಂದು ಚುನಾವಣೆ ಎದುರಿಸಲಿಕ್ಕೆ 2 ವರ್ಷ ಅನ್ನೋದು ತುಂಬ ಚಿಕ್ಕ ಟೈಮ್. ಈ 2 ವರ್ಷದಲ್ಲಿ ಇಡುವಂತಹ ಪ್ರತಿಯೊಂದು ಹೆಜ್ಜೆ ಕೂಡ ದೊಡ್ಡ ದೊಡ್ಡ ಅವಾಂತರಗಳಿಗೆ ಕಾರಣ ಆಗುತ್ತೆ, ದೊಡ್ಡ ದೊಡ್ಡ ಪಾಸಿಟಿವ್ ವಿಚಾರಗಳಿಗೆ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಇಡುವಂತಹ ಹೆಜ್ಜೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ BJP ಇವತ್ತು ಇಟ್ಟಿರುವಂಥ ಹೆಜ್ಜೆ ಮುಖ್ಯವಾಗಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಪುತ್ರ, ಕರ್ನಾಟಕ BJPಯ ಬಾಹುಬಲಿ ಅಂತ ಖ್ಯಾತರಾಗಿರುವಂತಹ ವಿಜಯೇಂದ್ರ ಅವರು ಇಟ್ಟಿರುವಂಥ ಹೆಜ್ಜೆ ಬಹಳ ಇಂಪಾರ್ಟೆಂಟ್. ಸಮಾವೇಶ ನಡೆತಿರುವಂಥ ಜಾಗ, ಸುತ್ತಮುತ್ತಲ ಪ್ರಭಾವ ಬೀರಬಹುದಾದ ಜಿಲ್ಲೆಗಳು, ಜಾತಿ ಸಮುದಾಯಗಳು ಇವೆಲ್ಲವನ್ನು ಕೂಡ ಗಣನೆಯಲ್ಲಿಟ್ಟುಕೊಂಡು ಬಹಳ ತುಂಬಾ ಕ್ಯಾಲ್ಕುಲೇಟೆಡ್ ಸಮಾವೇಶವನ್ನು ಇವತ್ತು ಆಯೋಜಿಸಿದ್ದಾರೆ. ಯಡಿಯೂರಪ್ಪ ಹೆಸರಿನಲ್ಲಿ ಜನ ಒಂದಾಗುವಷ್ಟು ಬೇರೆ ಯಾವ ಹೆಸರಿನಲ್ಲೂ ಕೂಡ ಕರ್ನಾಟಕದಲ್ಲಿ ಪ್ರಸಕ್ತ ರಾಜಕಾರಣದಲ್ಲಿ ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ. ಬೇರೆಯವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಆಗಿದ್ದಾವೆ ಸಮಾವೇಶಗಳು, ಕರ್ನಾಟಕದಲ್ಲಿ ಭಾಳಷ್ಟು ಆಗಿದ್ದಾವೆ, ಭಾಳಷ್ಟು ದೊಡ್ಡ ದೊಡ್ಡ ಪರಿವರ್ತನೆಗಳಾಗಿದ್ದಾವೆ ಸಮಾವೇಶಗಳಿಂದ.
ಆದರೆ ಈ ಕ್ಷಣಕ್ಕೆ ಯಡಿಯೂರಪ್ಪನವರು ರಾಜಕೀಯ ಮುಗಿಯಿತು, ರಾಜಕೀಯ ಜೀವನದಿಂದ ಹೊರಗಿದ್ದಾರೆ, ಅವರು ಇನ್ಮೇಲೆ ಯಾವತ್ತೂ ಶಕ್ತಿ ರಾಜಕಾರಣದಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಎಲ್ಲರೂ ಕೂಡ ಭಾವಿಸಿರುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಹೆಸರಿನಲ್ಲಿ ಅವರ ಫೋಟೋ, ಅವರ ಬ್ಯಾನರ್ನ ಅಡಿಯಲ್ಲಿ ಇಷ್ಟೊಂದು ಜನ ಸೇರ್ತಾರೆ ಅಂತೇಳಿದರೆ ಹೀ ಸ್ಟಿಲ್ ದ ಕಿಂಗ್. ನೀವು ಒಬ್ಬ ವ್ಯಕ್ತಿಯನ್ನು ದ್ವೇಷಿಸ್ಬೋದು, ಪ್ರೀತಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು, ಬಟ್ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇವತ್ತು ಯಡಿಯೂರಪ್ಪ ಇರುವಂಥ ಆ ಜನ ಪವರ್ ಮುಂದೆ ನೀವು ಅವರನ್ನು ದ್ವೇಷಿಸೋಕ್ಕೂ ಆಗಲ್ಲ, ಪ್ರೀತಿಸೋಕ್ಕೂ ಆಗಲ್ಲ, ನೆಗ್ಲೆಕ್ಟ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಹೀ ಈಸ್ ಫ್ಯಾಕ್ಟರ್. ಇವತ್ತು ಇಷ್ಟೊಂದು ಜಾತಿ ಸಮುದಾಯಗಳ ಸ್ವಾಮೀಜಿಗಳೆಲ್ಲರೂ ಸೇರಿಕೊಂಡಿದ್ದಾರೆ. ಅವರು ಯಡಿಯೂರಪ್ಪ ಕೊಟ್ಟಂಥ ಕಾಣಿಕೆಗಳನ್ನು ಸ್ಮರಿಸಿಕೊಂಡಿದ್ದಾರೆ ಅಂತೇಳಿದರೆ ಅದರ ಅರ್ಥ ಯಾರೆಲ್ಲ ದೂರ ಆಗಿದ್ದರೋ ಬಿ ಜೆ ಪಿಯಿಂದ ಅಥವಾ ಒಳಗಿದ್ದುಕೊಂಡೇ ಯಾರ್ಯಾರು ಕೆಲಸಗಳನ್ನು ಮಾಡಿದರೋ ಪಕ್ಷದ ಸೋಲಿಗೆ, ಅವರೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ಬಂದ ಹಾಗೆಯೇ ಈ ಸಮಾವೇಶಕ್ಕೆ ಈ ಎಲ್ಲ ಸ್ವಾಮೀಜಿಗಳು ಕೂಡ ಯಡಿಯೂರಪ್ಪ ಕೊಟ್ಟಂತಹ ಸೇವೆಯನ್ನು ಸ್ಮರಿಸಿಕೊಳ್ಳಿಕ್ಕೆ, ಯಡಿಯೂರಪ್ಪ ಕೊಟ್ಟಂತಹ ಕಾಣಿಕೆಗಳನ್ನು, ಯಡಿಯೂರಪ್ಪ ಕೊಟ್ಟಂಥ ಕೊಡುಗೆಗಳನ್ನು ಸ್ಮರಿಸ್ಕೊಳ್ಳಿಕ್ಕೆ ಬಂದು ಆಶೀರ್ವಾದ ಮಾಡಿದ್ದಾರೆ. ತುಂಬ ಹೃದಯದಿಂದ ಯಡಿಯೂರಪ್ಪನವರು ನಡೆಸಿದ್ದಾರೆ. ಬಿ ಜೆ ಪಿಗೆ ಇವೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ಗಳಾಗ್ತವೆ. ಇಂಥ ರಾಜಕಾರಣವನ್ನು ಬಿ ಜೆ ಪಿಗೆ ಮಾಡಲು ಹೇಳಿಕೊಟ್ಟಿದ್ದೇ ಯಡಿಯೂರಪ್ಪನವರು. ಇವತ್ತು ಅವರ ಹೆಸರಿನ ನಡೆಯುತ್ತಿರುವ ಸಮಾವೇಶದಲ್ಲಿ ಅದೇ ರಾಜಕೀಯದ ಬೇರುಗಳನ್ನು ಬಿ ಜೆ ಪಿ ಮತ್ತೆ 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 ಕವಲೊಡೆದು ಟಿಸಿಲೊಡೆದು ತಾನು ನಿಂತಹ ಭೂಮಿಯನ್ನು ಗಟ್ಟಿ ಮಾಡಿಕೊಳ್ಳುವಂತಹ ಸಂದರ್ಭ ತುಂಬ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ವಾರ್ನಿಂಗ್ ಟು ಕಾಂಗ್ರೆಸ್. ಥ್ಯಾಂಕ್ ಯು.